ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಈ ಹಬ್ಬ ಹರಿದಿನ ಮನೇಲಿ ಏನಾದರೂ ಒಂದು ಸಂಭ್ರಮ ನಡೀತಾ ಇದ್ದರೆ ಮನೆ ಅಲಂಕಾರ ಮಾಡಿದಷ್ಟು ಕಡಿಮೆನೇ ಅಂತ ಅನಿಸುತ್ತೆ. ಹಾಗಾಗಿ ಸುಲಭವಾಗಿ ಈ ಹಬ್ಬ ಹರಿದಿನಗಳಲ್ಲಿ ದೇವರ ಮುಂದೆ ಮತ್ತು ಮನೆ ಮುಂದೆ ರಂಗೋಲಿ ಹಾಕೋದಲ್ಲದೆ ಮನೆಯ ಮೂಲೆಯನ್ನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ಬೋದು. ಅಂಥದ್ದೊಂದು ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿನ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ನಿಮಗೆ ಇಷ್ಟ ಆದರೆ ನಿಮ್ಮ ಮನೇಲೂ ಈ ರೀತಿಯಾಗಿ ರಂಗೋಲಿನ ಮಾಡ್ಕೊಳ್ಳಿ. ಹಾಗಾದರೆ ಈ ರಂಗೋಲಿನ ಹೇಗೆ ಹಾಕೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಏನು ಮಾಡಬೇಕೆಂದರೆ ಬೇರೆ ಬೇರೆ ಬಣ್ಣದ ಹೂವನ್ನು ತಗೋಬೇಕು. ಹಾಗೆಯೇ ಸ್ವಲ್ಪ ಹೂವನ್ನು ಈ ರೀತಿ ದಳ ಬಿಡಿಸ್ಕೊಂಡು ಇಟ್ಕೋಬೇಕಾಗುತ್ತೆ. ಆಮೇಲೆ ಅಲಂಕಾರಕ್ಕೋಸ್ಕರ ಈ ರೀತಿಯ ಪುಟ್ಟ ಪುಟ್ಟ ಎಲೆಗಳನ್ನು ಇಟ್ಕೋಬೇಕಾಗುತ್ತೆ. ಹಾಗೆ ಸೇವಂತಿಗೆ ಹೂಗಳ ತೊಟ್ಟನ್ನು ತೆಗೆದಿಟ್ಕೋಬೇಕು. ಆವಾಗ ಅಲಂಕಾರ ಮಾಡೋದಕ್ಕೆ ಸುಲಭ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಗುಲಾಬಿ ದಳಗಳನ್ನು ಈ ರೀತಿ ಮೂಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಕಲರು ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಗುಲಾಬಿ ದಳಗಳನ್ನು ಮೊದಲಿಗೆ ಹಾಕ್ಕೊಳ್ತಿದ್ದೀನಿ. ನಂತರ ತೊಟ್ಟು ಬಿಡಿಸ್ಕೊಂಡಂತಹ ಸೇವಂತಿಗೆ ಹೂನ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದು ಲೈನು ಜೋಡಿಸ್ಕೊಂಡ್ರೆ ಆಯಿತು. ನೋಡಿ, ಇವಾಗ ಸೇವಂತಿಗೆ ಹೂ ಇಟ್ಟಾಯಿತು. ಆಮೇಲೆ ಈಗ ದಳ ಎಲ್ಲ ಬಿಡಿಸಿಟ್ಕೊಂಡಿರಲ್ಲ ಬಿಳಿ ಬಣ್ಣದ ಸೇವಂತಿಗೆ ಹೂವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ 3 ಬಣ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಆನಂತರ ಹಸಿರು ಬೇಕಲ್ವ, ಅದಕ್ಕೋಸ್ಕರ ಈ ಪುಟ್ಟ ಪುಟ್ಟ ಎಲೆಗಳನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿರೋ ಎಲೆ ಸಿಗಲಿಲ್ಲ ಅಂತಂದರೆ ದೊಡ್ಡ ಎಲೆಗಳನ್ನೇ ತುಂಡು ತುಂಡು ಮಾಡಿ ಜೋಡಿಸ್ಕೋಬೋದು. ಆಮೇಲೆ ಇನ್ನೊಂದು ಸುತ್ತು ನಾನು ಸೇವಂತಿಗೆನ ಇಡ್ತಾಯಿದ್ದೀನಿ ಇಲ್ಲಿ. ಆಮೇಲೆ ಇನ್ನೊಂದು ಸುತ್ತು ಸೇವಂತಿಗೆ ಹೂವನ್ನ ಹಾಕೋಬೇಕು. ಬಿಳಿ ಬಣ್ಣದ ಸೇವಂತಿಗೆ ಹೂವನ್ನ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸುತ್ತು ಗುಲಾಬಿ ದಳ ಇದೆಯಲ್ಲ, ಇದನ್ನು ಕೂಡ ಜೋಡಿಸ್ಕೋಬೇಕು. ಆಮೇಲೆ ಎಂತ ಮಾಡಬೇಕಂದ್ರೆ ಆ ಬದಿನೂ ಈ ಬದಿನೂ ಇನ್ನದಷ್ಟು ಸೇವಂತಿಗೆ ಹೂವನ್ನ ಈ ರೀತಿಯಾಗಿ ಹಾಕ್ಕೋಬೇಕಾಗುತ್ತೆ ಉದ್ದಕ್ಕೂ. ಹೀಗೆ ಹಾಕ್ಕೊಂಡಾದ್ರ ಮೇಲೆ ತುದಿಗೆ ಇನ್ನೊಂದು ಸೇವಂತಿಗೆನೂ ಕೂಡ ಇಡಬೇಕಾಗುತ್ತೆ. ಈಗ ಕೊನೆಯದಾಗಿ ಹಳದಿ ಬಣ್ಣದ ಸೇವಂತಿಗೆ ಹೂವನ್ನ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ದೂರವಾಗಿ ಜೋಡಿಸ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಅದಕ್ಕೋಸ್ಕರ ಈ ರೀತಿಯಾಗಿ ಜೋಡಿಸ್ಕೋಬೇಕು. ನೋಡಿ, ಇವಾಗ ಮನೆಯ ಮೂಲೆ ಕೂಡ ಇಷ್ಟು ಸುಂದರವಾಗಿ ಅಲಂಕಾರ ಆಗಿದೆಯಲ್ಲ. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ಈ ರೀತಿ ಅಲಂಕಾರ ಆಗಿದ್ದರೆ ನೋಡುಗರ ಕಣ್ಣಿಗೆ ಇನ್ನಷ್ಟು ಖುಷಿ ಕೊಡುತ್ತೆ. ಅಂದಂಗೆ ನಿಮಗೆ ಈ ಹೂವಿನ ಅಲಂಕಾರ ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಶುಭವಾಗಲಿ. ಹೋಗಿ ಬರಲಾ? ನಮಸ್ಕಾರ.